ನಮ್ಮದು ಮೋಟ್ರ್ ನೀರಿಲ್ಲ ನಮ್ಮದು. ಹಲೋ, ಇಲ್ಲಿ ನಮ್ಮ ಕೆ ಬಿ ಅವರು ಮೋಸ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟು ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅಂತೇಳಿ ಸರಿ ಬಾರಲ್ಲಿ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಕೆ ಬಿ ಎಸ್ಕಿಮ್ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಇವರಿಗೆ ಹೇಳ್ತೇನೆ, ಏನಂತ ಹೇಳಿದರೆ, ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋದಿದ್ದರೆ ಮಾತ್ರ ಇರಬೇಕು. ಈ ರಾಗು ಮತ್ತು ಇವರಿಗೆ ಪ್ರತಿಯೊಬ್ಬರು ಸುಳ್ಳು ಹೇಳುವಂಥದ್ದು ನೋಡಿ, ಸುಳ್ಳು ಹೇಳಿ ಅಂತ ಕೆಲಸ ಮಾಡುವಂಥದ್ದು, ಸುಳ್ಳು ಹೇಳಿ ಅಂತ ಕೆಲಸ ಮಾಡುವಂಥದ್ದು. ಇವ್ರ ಮೂರ್ಖರನ್ನು ಇಲ್ಲಿ ಸಾಬ್ರಿಗಟ್ಟಿ ಏರಿಯಲ್ಲಿ ಹಾಯ್ಕೊಳ್ಬಾರ್ದು. ಅದು ನಾವು ಧರಣಿ ಮಾಡ್ತೇವೆ, ನಾಳೆಯಿಂದ ಧರಣಿ ಮಾಡ್ತೇವೆ. ಇಲ್ಲೆಲ್ಲ ಮೂರ್ಖರು ಅಂತ ಹೇಳುವಂಥದ್ದು, ಬೇವರ್ಸಿಗಳಂತ ಹೇಳುವಂಥದ್ದು, ಅವ್ರನ್ನೆಲ್ಲ ಘಟ್ಟದಿಂದ ಕರ್ಕೊಬಂದು ಇಲ್ಲಿ ಹಾಕಿ ಒಂದೇ ನಿಷ್ಠೆಯಿಂದ ಕೆಲಸ ಮಾಡೋದಿಲ್ಲ. ಮರವನ್ನು ಬಿದ್ದ ನಂತರ ಮಾಡೋದಲ್ಲ, ಮರ ಬೆಳಬೇಕಿದ್ರೆ ಮುಂಚೆ ನಾವು ಮಾಡಬೇಕು. ಆ ಕೆಲಸವನ್ನು ಅವ್ರು ಮಾಡಬೇಕು. ಅವ್ರಿಗೆ ಕಣ್ಣಿಗೇನು ಎತ್ತಿಮೆಟ್ಟಿದೆ ಕೇಳುವಂಥದ್ದು ನಾನು. ಅವ್ರ ಕಣ್ಣಿಗೇನು ಎತ್ತಿಮೆಟ್ಟಿದ್ದ? ಒಬ್ಬರು ಕುಡಿಕೆ ನೀರಿಲ್ಲ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ, ಮನೆಯಿಂದ ಮಳೆ ಬರುವಂಥದ್ದು. ಅಂತ ಇದ್ದರೂ ಇವರು ಕೆಲಸ ಮಾಡೋದಿಲ್ಲ. ಕೇವಲ ಸರೆ ಕುಡುವಂಥದ್ದು, ಇಸ್ಪಿಟ್ ಆಡುವಂಥದ್ದು, ಇಂಥ ಜುಗಾರಿ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡುವಂಥದ್ದು. ಇಂಥ ಬೇವರ್ಸಿಗಳನ್ನ ಇಲ್ಲಿ ಡ್ಯೂಟಿ ಹಾಕೊಂಡಿದಂಥ ವ್ಯಕ್ತಿಗಳಿಗೆ ಇಲ್ಲಿನ ನಮ್ಮ ಇಲ್ಲಿನ ಇದು ಹೇಳುವಂಥದ್ದು MLA ಅಂತ ಹೇಳುವಂಥದ್ದು, ಇವ್ರನ್ನಲ್ಲಿ ಯಾಕೆ ಇವ್ರನ್ನೆಲ್ಲ ಹಾಕೊಳ್ತೀರಿ ನಾಯಿಗಳನ್ನ? ಅವ್ರನ್ನ ಎಚ್ಚರಿಕೆ ಮಾಡಬೇಕು. ನಿಷ್ಠಾವಂತ ಕೆಲಸ ಮಾಡೋದಿದ್ರೆ ಮಾತ್ರ ಇಲ್ಲಿ ಇರಬೇಕು. ಉಡುಪಿ ಜಿಲ್ಲೆಯಲ್ಲಿ ನಿಷ್ಠಾವಂತ ಕೆಲಸ ಮಾಡೋರಿದ್ರೆ ಮಾತ್ರ ಹಾಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಸಂವಿಧಾನವು, ಅಂಬೇಡ್ಕರ್ ತತ್ವ ಹಾಗೆ ಎಲ್ಲ ಹೇಳುವಂಥದ್ದು. ಸುಳ್ಳು ಹೇಳಿ ಅಲ್ಲಿ ಒಪ್ಕೊಳ್ಳುವಂಥದ್ದು, ಇಲ್ಲಿ ಒಪ್ಕೊಳ್ಳುವಂಥದ್ದು, ಅಲ್ಲಿ ಯಾರು ಮನೆಗೆ ಹೋಗುವಂಥದ್ದು, ಅವರಿಗೆ 100-200 ರೂಪಾಯಿ ಯಾರು ಕೊಡ್ತೀರೇನೋ ಅದನ್ನು ಮಾಡುವಂಥದ್ದು. ನಾನು ಕೇಳಿದೆ, ಎಲ್ಲಿ ಹೋಗ್ತೇನೆ ಕೇಳಿದೆ, ಸಾವಿರೆಡ್ಡಿ ಹೋಗ್ತೇನೆ ಅಂತ ಹೇಳಿ. ಈಗ ಕೇಳಿದಾಗ ಮಾನಿ ಶಾಲೆ ಹತ್ರ ನಿಂತ್ಕೊಂಡಿದ್ದೆ ಗಾಡಿ. ಅದಕ್ಕೆ ಎಲ್ಲಿಗೆ ಅಂತೇಳಿ ಅದು ಪ್ರೂಫೇ ಬೇಕು, ಪ್ರತಿಯೊಂದು ಬೇಕು, ದಾಖಲಾತಿ ಬೇಕು. ಎಲ್ಲಿ ಹೋಗಿ ನಿಲ್ತದೋ ಅಲ್ಲಿ ನಿಲ್ಲಬೇಕು. ಗಾಡಿ ಹಾಳಾಗಲಿಲ್ಲ, ಗಾಡಿ ಸರಿ ಉಂಟು, ಅದು ನೀವು ಕೇಳ್ಬೋದು. ಗಾಡಿ ಹಾಳಾಗಿರ್ಬೋದು, ಇನ್ನೊಂದು ಇರು ಕೇಳ್ಬೋದು. ಇಂಥ ಮೂರ್ಖನೆಲ್ಲ ಇಲ್ಲಿ ಕೆಲಸಕ್ಕೆ ಹಾಕೊಂಡು ಇಲ್ಲಿ ನಮ್ಮ ಎಷ್ಟೋ ಹಾಳಾಗ್ತಾ ಉಂಟು. ಎಷ್ಟೋ ಕರೆಂಟ್ ಇಲ್ಲ, ಎಷ್ಟೋ ಜನ ಇವತ್ತು ನಿನ್ನೆ ಎಷ್ಟೋ ಜನ ಮೊನ್ನೆ ನಮ್ಮ ಅಜ್ಜಿ ಸತ್ತ ಕರೆಂಟ್ ಇಲ್ಲ. ಇಂಥವರೆಲ್ಲ ಯಾಕೆ ಡ್ಯೂಟಿ, ನೀವು ಸಂಬಳ ಯಾಕೆ ಕೊಡ್ತೀರಿ ಕೇಳುವಂಥದ್ದು, ಗೌರ್ಮೆಂಟ್ ಲಾಸ್ ಮಾಡಲಿಕ್ಕೆ ಕೇಳುವಂಥದ್ದು. ಈಗ ನನಗೆ ಸುಳ್ಳು ಹೇಳಿ ಹೋದ್ರಲ್ಲ, ಬೇರೆ ಇದ್ದರಿಗೆ ಬಿಡಿ, ದಾಖಲಾತಿ ಕೊಡ್ತೇನೆ ನಾನು. ಎದುರು ನಿಂತದ ದಾಖಲಾತಿನೇ ಕೊಡ್ತೇನೆ. ಇದನ್ನು ದಯವಿಟ್ಟು ಮೆಸ್ಕಾಂ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಅವರು ನಿಷ್ಠೆಯಿಂದ ಕೆಲಸ ಮಾಡೋದಿದ್ರೆ ಮಾತ್ರ ಮಾಡಬೇಕು. ಇಲ್ಲದೇ ಇದ್ರೆ ನನ್ನ ತಂಗಿಯು ನನ್ನ ಕುಟುಂಬದವರು ಸಹ ಗೌರ್ಮೆಂಟ್ ಜಾಬಲ್ಲೇ ಇರುವವರು, ಅವರು ನಿಷ್ಠೆಯಿಂದ ಕೆಲಸ ಮಾಡಬೇಕಂತ ಕೇಳುವಂಥದ್ದು. ಅವರು ನಿಷ್ಠೆಯಿಂದ ಕೆಲಸ ಮಾಡಬೇಕು. ನಮ್ಮ ಮನೆಯವರು ಒಂದಿರ್ತೀವಿ, ಮೇಲಿನ ಬಂದವರಲ್ಲ. ಅವ್ರಿಗೆ ತಕ್ಕ ಇದು ಮಾಡದಿದ್ರೆ ಇಲ್ಲಿ ಜೆ ಇತ್ತಲ್ಲ, ಸಾಬ್ರಿಗೇಟ್ ಜೆ ಅಷ್ಟು ಹೋಪ್ಲೆಸ್ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಮಾಡೋದು ಯಾವುದು ನೋಡೋದಿಲ್ಲ. ಅಲ್ಲಿ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಒಳ್ಳೆ ಆರಾಮ AC ಹಾಕೊಂಡು ಇದರಲ್ಲೇ ಕೂತ್ಕೊಳ್ಳುವಂಥದ್ದು. ಇಂಥ ಹೋಪ್ಲೆಸ್ ನಮ್ಮ ಏರಿಯಾ ನಾನು ನೋಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಸಿರಿಯಾರ ಪಂಚಾಯತ್ ಜೆ ಸೇರಿ ಹೇಳುವಂಥದ್ದು. ಹೇಳಿದ್ರೆ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಕು, ನಾನು ಅವ್ರ ಮೇಲೆ ಕಂಪ್ಲೇಂಟ್ ನಾನು ಮಾಡ್ತೇನೆ. ಯಾವ ರೀತಿಯಲ್ಲಿ ಏನಂತೇಳಿ ನಾನು ಮಾಡ್ತೇನೆ. ಕುಡಿಲಿಕ್ಕೆ ನೀರಿಲ್ಲದಿದ್ದರೂ ನೀರಿಲ್ಲ. ಇವರಿಗೆ ಎಲ್ಲ ಸೌಲಭ್ಯವೂ ಈ ಗೌರ್ಮೆಂಟ್ ಕೊಡ್ತಾ ಉಂಟು. ಈಗ ಇರುವಂಥ ಗೌರ್ಮೆಂಟ್ ಇರ್ಬೋದು, ಯಾವುದೇ ಗೌರ್ಮೆಂಟ್ ಇರ್ಬೋದು, ಈಗ ನೀರನ್ನು ಕರೆಕ್ಟಾಗಿ ಕೊಡ್ತಾ ಉಂಟು. ಈ ಸುಳ್ಳು ಹೇಳ್ಕೊಂಡು ಕೆಲಸ ಮಾಡ್ಕೊತಿನ್ನಂಥ ವ್ಯಕ್ತಿಗಳಿಗೆ ಅವರಿಗೆ ಮೊನ್ನೆ ಒಂದು ಕಂಪ್ಲೇಂಟ್ ಸಹ ಕೊಟ್ಟಿದ್ದೇನೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, 5-6 ಜನ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈ ಜೆ ಸಿರಿಯಾರ ಪಂಚಾಯತ್ ಜೆ ಅದನ್ನು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಲಿಕ್ಕೆ ನಾನು 100ಕ್ಕೆ 100 ದೇವರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ. ಇದನ್ನು ಕ್ರಮ ತಗೊಳ್ತಿದ್ದೇನೆ. ಜೆ ಅನ್ನು ಇಲ್ಲಿ ಇರಬಾರ್ದು, ಇಲ್ಲಿ ಇರಲೇಬಾರ್ದು. ಅವ್ರನ್ನ ತಾಂತರ ಮಾಡಬೇಕಂತ ನಾನು ದಿನೇಶ್ ಕೊಡುಗೆರ ತೋತು ನಮ್ಮ ಪಕ್ಷ ಇವತ್ತು ಪಕ್ಷ ಬೇಡ ಬಿಡಿ, ನಾವು ರಾಜಕಾರಣಿಗಳ ಹತ್ರ ನಾನು ಮಾತಾಡ್ತೇನೆ. ಇದನ್ನು ದಯವಿಟ್ಟು ಎಲ್ಲರ ಗಮನಕ್ಕೂ ನಾನು ಹಾಕಿದ್ದೇನೆ. ಇದಕ್ಕೆ ಸರಿ ಇದ್ದರೆ ಸರಿ ಅಂತೇಳಿ ಲೈಕ್ ಮಾಡಿ,
ತಪ್ಪಿದೆ ತಪ್ಪಂತ ಲೈಕ್ ಮಾಡಿ.